LPG ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಗ್ರಾಹಕರು ಕೂಡ ಒದ್ದಾಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪರ್ಯಾಯ ವ್ಯವಸ್ಥೆ ಕಂಡುಕೊಂಡಿವೆ ಹೋಟೆಲ್ಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇವೆ. LPG ಗ್ಯಾಸ್ ಬದಲಾಗಿ ಎಲೆಕ್ಟ್ರಿಕಲ್ ಬಾಯ್ಲರ್ ಮೊರೆ ಹೋಗಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಹೋಟೆಲ್ ನಡೆಸಬೇಕು. LPG ಗ್ಯಾಸ್ ಬದಲಾಗಿ ಎಲೆಕ್ಟ್ರಿಕಲ್ ಬಾಯ್ಲರ್ ಮೊರೆ ಹೋಗಿದ್ದಾರೆ. ದಿನಕ್ಕೆ 1 ರಿಂದ 2 ಗ್ಯಾಸ್ ಉಳಿಸೋಕೆ ಬಾಯ್ಲರ್ ಈಗ ಸಹಾಯ ಆಗ್ತಾ ಇದೆ. ಇಡ್ಲಿ ಜೊತೆಗೆ ಇನ್ನಿತರ ಆಹಾರ ಬಿಸಿ ಮಾಡೋಕೆ ಈ ಬಾಯ್ಲರ್ ಸಹಕಾರಿ. ಸದ್ಯ ಇದರ ಮೊರೆ ಹೋಗಿರುವಂಥದ್ದು. ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಉದ್ಯಮದವರು ಮಾಡಿಕೊಂಡಿದ್ದಾರೆ. ಹೋಟೆಲ್ ಸರ್ವಿಸ್ ಫೀಲ್ಡ್ ಒಂದು ಕಡೆಯಲ್ಲಿ ಬಂದಂಥ ಗ್ರಾಹಕರಿಗೂ ಸರ್ವಿಸ್ ಕೊಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳೋಂಗಿಲ್ಲ. ಹೋಟೆಲ್ ಬಾಗಿಲು ಹಾಕೋಂಗಿಲ್ಲ. ಗ್ರಾಹಕರಿಗೂ ಅಗತ್ಯ ಇದೆ, ಹೋಟೆಲ್ ಮಾಲೀಕರಿಗೂ ಕೂಡ ಅಗತ್ಯ ಇದೆ. ವ್ಯಾಪಾರ ಆಗಬೇಕು, ಜನರಿಗೆ ಸೇವೆಯನ್ನು ಕೊಡಬೇಕು. ಅವರ ಹೋಟೆಲಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೂ ಕೂಡ ಸಂಬಳ ಕೊಡಬೇಕು. ಹೋಟೆಲ್ ನಡೆಸಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲೇಬೇಕಾಗತ್ತೆ. ಹೀಗಾಗಿ ಗ್ಯಾಸ್ ಬದಲಾಗಿ LPG ಗ್ಯಾಸ್ ಬದಲಾಗಿ ಬಾಯ್ಲರ್ ಮೊರೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಈಗ ಬಾಯ್ಲರ್ನಲ್ಲಿ ಅಡುಗೆ ಮಾಡುವಂಥ ಕೆಲಸ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇಡ್ಲಿ ಬಿಸಿ ಮಾಡಬಹುದು. ಹೀಗೆ ಬಾಯ್ಲರ್ ಮೊರೆ ಹೋಗಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೆಲವೊಂದಿಷ್ಟು ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಸ್ಥಿತಿ ಎದುರಾಗಿದೆ. ಮತ್ತೊಂದಿಷ್ಟು ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಂಡುಕೊಂಡಿದೆ. ಸದ್ಯ ನಾನು ಇವಾಗ ನಿಸರ್ಗ ಹೋಟೆಲ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಪರ್ಯಾಯ ವ್ಯವಸ್ಥೆಯಾಗಿ ಎಲೆಕ್ಟ್ರಿಕಲ್ ಬಾಯ್ಲರ್ ಅನ್ನ ಇಲ್ಲಿ ಶುರು ಮಾಡಿರುವಂತದ್ದು. ಅಂದ್ರೆ ಈ ಒಂದು ಗ್ಯಾಸ್ ನ ಬದಲಾಗಿ ಕೆಲವೊಂದಿಷ್ಟು ಹೋಟೆಲ್ಗಳು ಈ ರೀತಿ ಎಲೆಕ್ಟ್ರಿಕಲ್ ಬಾಯ್ಲರ್ ಗಳನ್ನ ಬಳಸ್ತಾರೆ. ಇನ್ನ ಕೆಲವೊಂದಿಷ್ಟು ಹೋಟೆಲ್ಗಳು ಹಳೆಯ ಕಾಲದ ರೀತಿಯಲ್ಲಿ ಸೌದೆ ಒಲೆಯನ್ನು ಕೂಡ ಬಳಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ ಇಂದ ಸಾಕಷ್ಟು ಲಾಭವನ್ನು ಕೂಡ ಹೋಟೆಲ್ ಮಾಲೀಕರು ಪಡ್ಕೊಳ್ತಾ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಅವ್ರಿಗೆ ಇದು ಸಹಾಯಕ ಆಗ್ತಾ ಇದೆ ಅಂತ ಹೇಳಿ. ಸರ್, ಗ್ಯಾಸ್ ನ ಅಭಾವ ತುಂಬಾ ಆಗಿದೆ. ಸೊ ಹೀಗಾಗಿ ನೀವು ಪರ್ಯಾಯ ವ್ಯವಸ್ಥೆನ ಕಂಡುಕೊಳ್ತಾ ಇದ್ದೀರಾ. ಈ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ ನಲ್ಲಿ ಅಡಿಗೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಯಾವ ರೀತಿ ಸಹಾಯಕ ಆಗ್ತಾ ಇದೆ? ನೋಡಿ, ಒಂದು ಪರ್ಯಾಯ ವ್ಯವಸ್ಥೆಗಳನ್ನ ಕಾಲಕ್ಕೆ ತಕ್ಕಂತೆ ನಾವು ಮಾಡಬೇಕು. ಅದು ಈ ಗ್ಯಾಸ್ ಮತ್ತೆ ಯುದ್ಧದ ಸಂದರ್ಭದಲ್ಲಿ ಇನ್ನು ಮುಂದಿನ ದಿವಸದಲ್ಲೂ ಸುಮಾರು 1.5-2 ತಿಂಗಳು ಅಭಾವಗಳು ನಮ್ಗೆ ಇದ್ದೇ ಇರುತ್ತೆ. ಶಾರ್ಟೇಜ್ ಅಂತ ಹಾಗೆ ಆಗುತ್ತೆ. ಅದ್ರ ಜೊತೆಗೆ ಏನ್ ಮಾಡಿದೀವಿ ನೋಡಿ, ನಮ್ಮ ಗ್ಯಾಸ್ ಬಾಯ್ಲರ್ ಯೂಸ್ ಮಾಡ್ತಾ ಇದ್ವಿ, ಆಫ್ ಮಾಡಿ ಇಟ್ಟಿದೀವಿ. ಈ ಎಲೆಕ್ಟ್ರಿಕಲ್ ಬಾಯ್ಲರ್ ನ ಯೂಸ್ ಮಾಡಬಹುದು ಅಂತ ಹೇಳಿ ಒಬ್ಬರ ಜೊತೆ ಕೂತ್ಕೊಂಡು, ನಮ್ಮ ಗೇಜ್ 16 ಅಂತ ಒಂದು ಸಂಸ್ಥೆ ಇದೆ, ಅವ್ರ ಜೊತೆ ಕೂತ್ಕೊಂಡು ನಮ್ಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಅವ್ರ ಜೊತೆ ಚರ್ಚೆ ಮಾಡಿದಾಗ ಈ ರೀತಿಯಾಗಿ ಒಂದು ಬಾಯ್ಲರ್ ಇದೆ ಸರ್, ಅದನ್ನ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಇದು ಒಂದು ಹೆಚ್ಚು ಉಪಯೋಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಇಡ್ಲಿ ಬೇಯಿಸ್ಲಿಕ್ಕೆ ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಉಪಯೋಗ ಆಗುತ್ತೆ. ಆಮೇಲೆ ನಮ್ಮ ಅನ್ನಕ್ಕೆ ನೀರು ಬಿಸಿ ಮಾಡಬಹುದು. ಆಮೇಲೆ ಎಲ್ಲಾ ಹಾಟ್ ಕೇಸ್ ಗಳಿಗೂ ನೀವು ಸ್ಟೀಮ್ ಅನ್ನ ಕೊಡಬಹುದು. ಸುಮಾರು ಒಂದು 30-40% ನೀವು ನಮ್ಮ ಅರ್ಧ ಈ ಬಿಸಿ ಮಾಡುವಂತ ಒಂದು ವ್ಯವಸ್ಥೆಗೆ ಸಾಲ್ವೇಷನ್ ಅಂತ ಹೇಳ್ಬೋದು. ಮತ್ತೆ ಈ ಗ್ಯಾಸ್ಗೆ ಪ್ರತಿನಿತ್ಯ 1 ರಿಂದ 1.25 ಸಿಲಿಂಡರ್ ಹೋಗುತ್ತೆ. ಈ ಸ್ಟೀಮ್ ಬಾಯ್ಲರ್ ಗೆ ಪ್ರತಿನಿತ್ಯ 6 ಗಂಟೆ ನಾವು ಬೆಳಿಗ್ಗೆ ಓಪನ್ ಮಾಡ್ಬೇಕು. ಯಾವುದೇ ಒಂದು ಬಿಸಿ ಪದಾರ್ಥ ನಾವು ಹೋಟೆಲ್ ಕೊಡಬೇಕಾದ್ರೆ 6 ಗಂಟೆಗೆ ನಿಮ್ ಸ್ಟೀಮ್ ಬಾಯ್ಲರ್ ಓಪನ್ ಮಾಡ್ಲೇಬೇಕು. ಜೊತೆಗೆ 8:30 ರಾತ್ರಿ ನಾವು ಕ್ಲೋಸ್ ಮಾಡ್ತಾ ಇದ್ವಿ. ಈ 1.25 ಸಿಲಿಂಡರ್ ಅಂದ್ರೆ ಕಾಸ್ಟ್ 3,000 ರೂಪಾಯಿವರೆಗೆ ನಮ್ಗೆ ಖರ್ಚು ಬರ್ತಾ ಇತ್ತು ಗ್ಯಾಸ್ ಬಾಯ್ಲರ್ ಗ್ಯಾಸ್ ಇಂದ. ಈಗ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ ಒಂದು 6 ಕಿಲೋವ್ಯಾಟ್ ಇದೆ. ಜೊತೆಗೆ ಇದು ಒಂದು ಉಪಯೋಗಕಾರಿ ಆಗುತ್ತೆ. ಒಂದು ಸುಮಾರು 800-900 ರೂಪಾಯಿ ಖರ್ಚಲ್ಲಿ ಒಂದು ಈ ವ್ಯವಸ್ಥೆಗಳು ಮಾಡಬಹುದು ಅಂತ ಒಂದು ಅನಿಸ್ತಾ ಇದೆ ನಮ್ಗೆ ಇವತ್ತಿನ. ಇದಿಷ್ಟು ಮಾಲೀಕರಾದಂತಹ ಕೃಷ್ಣರಾಜ್ ಅವರು ಹೇಳ್ತಾ ಇರುವಂತದ್ದು. ಹಾಗೆ ಈ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ ಏನಿದೆ ಅವ್ರು ಹೇಳ್ತಾ ಇರುವಂತದ್ದು ಸರಾಸರಿ 1 ರಿಂದ 1.5 ಗ್ಯಾಸ್ ಅನ್ನು ನಾವು ಪ್ರತಿನಿತ್ಯವೂ ಕೂಡ ಉಳಿಸಬಹುದು ಅಂತ ಹೇಳಿ. ಹಾಗೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಕ್ಲೋಸ್ ಅನ್ನ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ರೀತಿಯ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ, ಒಂದು ಕಡೆ ಈ ರೀತಿಯಲ್ಲಿ ಇರುವಂತಹ ಬಾಯ್ಲರ್ ಗಳಾಗಿರಬಹುದು ಅಥವಾ ಇನ್ನಿತರ ಎಲೆಕ್ಟ್ರಿಕಲ್ ಪರ್ಯಾಯ ವ್ಯವಸ್ಥೆ ಏನಿದೆ ಅದನ್ನೆಲ್ಲರನ್ನು ಕೂಡ ಬಳಸ್ಕೊಳ್ಳಿ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಹೀಗಾಗಿ ಆದಷ್ಟು ಹೋಟೆಲ್ ಮಾಲೀಕರು ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ರೆ ಈ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಶುರು ಮಾಡ್ಕೊಂಡ್ರೆ ಒಂದು ಕಡೆ ಸಿಬ್ಬಂದಿಗೂ ಕೂಡ ಸಹಾಯಕ ಆಗುತ್ತೆ, ಮತ್ತೊಂದು ಕಡೆ ಗ್ರಾಹಕರಿಗೂ ಕೂಡ ಸಹಾಯಕ ಆಗುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. We'll be right back.